ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸಿದ್ಧತೆ ನಡೆಸ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನವಾಗದ ಹಿನ್ನೆಲೆಯಲ್ಲಿ ವರಿಷ್ಠರನ್ನ ಭೇಟಿಯಾಗಲು ದಿಲ್ಲಿಗೆ ತೆರಳಿದ್ದಾರೆ. ಒಂದು ವೇಳೆ ಮೈತ್ರಿ ಅಭ್ಯರ್ಥಿ ಆಗದಿದ್ದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಬಹುಶಃ ಕಾಂಗ್ರೆಸ್ಗೆ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಅವಕಾಶ ಕೊಡದೆ ಹೋದಾಗ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಈ ಕ್ಷೇತ್ರವನ್ನು ನನ್ನ ತಾಲೂಕಿನ ಜನ ನನ್ನ ವಿಶ್ವಾಸ ಇಟ್ಟಿದ್ದಾರೆ. ನನ್ನನ್ನು ಈ ಸಾರಿ ಗೆಲ್ಸ್ಕೋತಾರೆ, ಯಾವುದೇ ಸಿಂಬಲಲ್ಲೂ ಗೆಲ್ಸ್ಕೋತಾರೆ. ಅದನ್ನು ನನಗೆ ಡೌಟೇ ಇಲ್ಲ. ಮೊದಲಿಂದ ಹೇಳ್ತಾನೆ, ಹೀಗೆ ನನ್ನ ಮಾತೃ ಪಕ್ಷಗಳು ಡ್ಯಾಮೇಜ್ ಮಾಡಿದಾಗ ನನಗೆ ಅವಕಾಶ ಕೊಡದೆ ಹೋದಾಗ ನನ್ನ ಜನ ತಾಲೂಕಿನಲ್ಲಿ ಕೈ ಇಟ್ಟಿದ್ದಾರೆ. ಹಾಗಾಗಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮ ಸಮಾನ ಮನಸ್ಕಾರ ವೇದಿಕೆ ಅಂತೇಳಿ ನಮ್ಮ ತಾಲೂಕಿನ ರಾಜಕೀಯತರೆಲ್ಲ ಸೇರಿಕೊಂಡು ಒಂದು ವೇದಿಕೆ ಮಾಡ್ಕೊಂಡು ಅವರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ ನಾನು ಸ್ಪರ್ಧೆ ಮಾಡಬೇಕು ಅಂತ. ಎರಡನೇ ಪಾಯಿಂಟ್ ಸತಿ ಪತಿ ಬೇರೆ ಬೇರೆ, ಸತಿ ಬೇರೆ ಪತಿಯೇ ಬೇರೆ. ಗಂಡ ಹೆಂಡತಿ ಇರ್ಬೋದು, ಗಂಡ ಊಟ ಮಾಡಿದ್ದನ್ನು ಹೆಂಡತಿ ಊಟ ಮಾಡ್ತಾರ ಅಲ್ವಾ? ಬೇರೆ ಬೇರೆ. ಅದನ್ನು ದಶಕಗಳ ಹಿಂದೆ 10 ತೀರ್ಪುಗಳು ಕೊಟ್ಟಿದೆ. ಅದನ್ನು ಹೇಳಬೇಕಾಗತ್ತೆ. ಪತಿ ಪತ್ನಿಯನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕು ಅಂತ ಕೋರ್ಟ್ ಹೇಳಿದೆ. ನಿಮ್ಮಲ್ಲಿ ಎಷ್ಟು ದುಡ್ಡಿದೆ ಮತ್ತೊಂದಿದೆ ನೀವು ಕೊಡಬೇಕು ಯಾವುದರ ಟೈಮಲ್ಲಿ, ಚುನಾವಣಾ ಟೈಮಲ್ಲಿ. ಆದರೆ ಒಂದು ಸಿಂಪಲ್ ಆಗಿ ಕೇಳ್ತೀನಿ, ಪತ್ನಿ ಯಾವುದಾದ್ರೂ ಅಪರಾಧ ಮಾಡಿದರೆ ಗಂಡನಿಗೆ ಹೆಂಗೆ ಕೊಡ್ತೀರಿ ಶಿಕ್ಷೆ? ಕೋರ್ಟ್ ಕೇಳೋದಲ್ವಾ? ನೈತಿಕತೆ ವಿಚಾರ ಆಮೇಲೆ ಬರುತ್ತೆ. ಅದು ಉಳಿದವ್ರು ಹೇಳ್ಬೋದು, ಮಾನ ಮರ್ಯಾದೆ ಇಲ್ವ ನಿಮಗೆ, ಹಿಂಗೆಲ್ಲ ಕೇಳೋ, ಅದು ಬೇರೆ ವಿಚಾರ. ಅಲ್ಲಿ ದಾಖಲೆ ಕೇಳುತ್ತೆ. ಮುಡಾ ಪ್ರಕರಣದಲ್ಲೂ ಸಿದ್ದರಾಮಯ್ಯಗೆ ತೊಂದರೆ ಆಗೋದಿಲ್ಲ. ಯಾಕೆ? ಸಿದ್ದು ಪತ್ನಿಗೆ ಸಹೋದರ ಭೂಮಿಯನ್ನು ಕಾಣಿಕೆ ನೀಡುವುದು. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ರೀ ಅದು. ಸಿದ್ದರಾಮಯ್ಯನ ಪತ್ನಿಗೆ ಅವರ ಸಹೋದರ ಗಿಫ್ಟ್ ಕೊಟ್ಟಿದ್ದಾರೆ. ಏನೋ ಇದ್ರೆ ಅವರನ್ನು ಒಳಗಾಕಿ, ಯಾರು ಬೇಡ ಅಂದರು. ಮೂಡಾ ಭೂ ಸ್ವಾಧೀನ ಮಾಡಿತ್ತು, ಪ್ರತಿಯಾಗಿ ಸೈಟ್ ನೀಡಿದೆ. ಕಾನೂನು ಹೇಳ್ತಾ ಇದೆ. 17 ನಿವೇಶನಗಳನ್ನು ನೀಡುವುದರಲ್ಲಿ ಸಿದ್ದು ಪಾತ್ರ ಏನು? ಪತ್ನಿಗೆ ನಿವೇಶನ ನೀಡಲು ಶಿಫಾರಸು ಮಾಡಿದ್ದಾರಾ? ತೋರಿಸಿ. ಇಲ್ಲ. ಆಯಿತು, ಮುಖ್ಯಮಂತ್ರಿ ಆಗಿದ್ದಾಗ ಮುಡಾ ಸೈಟ್ಗಳನ್ನು ನೀಡಿದ್ರಾ? ಇಲ್ಲ. ಕೇಸ್ಗೂ ಸಿದ್ದುಗೂ ಸಂಬಂಧ ಏನು ಸ್ವಾಮಿ? ಗಂಡ ಹೆಂಡತಿ ನಿಜ, ಇನ್ನೇನು? ಈಗ ಸಿದ್ದರಾಮಯ್ಯನವರ ಪತ್ನಿ ಯಾರಿಗೋ ಒಂದು ಹೊಡೆದ್ರು, ಅಲ್ಲೇ ಕೇಸನ್ನು ಇಟ್ಕೊಳ್ಳೋಣ. ಅದಕ್ಕೆ ಸಿದ್ದರಾಮಯ್ಯ ಏನು ಮಾಡಬೇಕು? ಅರ್ಥ ಆಯ್ತಾ ನಿಮಗೆ? ಕೋರ್ಟ್ ಯಾವುದನ್ನು ಕೇಳತ್ತೆ? ಸಿದ್ದು ಪ್ರಭಾವಿಯಾಗಿದ್ದಕ್ಕೆ ಸೈಟ್ ನೀಡಿದ್ದಾರೆ. ಅವರೆಲ್ಲ ಫೋನ್ ಮಾಡಿ ಹೇಳಿದರು. ಹೌದಾ? ಫೋನ್ ತೋರಿಸು. ಅವ್ರಿಗೆ ಫೋನ್ ಮಾಡಿ ಜಿಲ್ಲಾಧಿಕಾರಿಗೆ ಹೇಳಿರ್ತಾರೆ ಮಾಡಪ್ಪ ಅಂತೇಳಿ. ಹೌದಾ? ದಾಖಲೆ ಕೊಡು. ನೋ ದಾಖಲೆ. ಪ್ರಭಾವ ಬೀರಿದ್ರೆ ಪ್ರಭಾವ ಬೀರಿದ್ದಾರೆ ಅಂತ ನೀನು ಸಾಬೀತು ಮಾಡಬೇಕು. ನೋಡಿ ಸರ್, ಫೋನ್ ಬಂದಿದೆ ನೋಡಿ ಸರ್, ನೋಡಿ ಕೊಟ್ರಪ್ಪ, ಏನು ಗೊತ್ತಾಗಲ್ವಾ? ನಾನು ಮುಖ್ಯಮಂತ್ರಿ ಹೇಳ್ತಾ ಇದ್ದೀನಿ ಅಂತ ಒಂದು ಪಾಯಿಂಟ್ ಇದ್ದರೆ ಮುಗೀತು. ಏನೂ ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯ ಸದ್ಯ ಔಟ್ ಆಫ್ ಡೇಂಜರ್. ಆಮೇಲೆ ರಾಜಕೀಯದಲ್ಲಿ ಏನು ಬೇಕಿದ್ರೂ ನಡೀಬೋದು. ನಾನು ಕಾನೂನು ಪ್ರಕಾರ, ದಾಖಲೆ ಪ್ರಕಾರ ಕೋರ್ಟ್ ಹೆಂಗೆ ತೀರ್ಮಾನ ಮಾಡುತ್ತೆ ಅದನ್ನು ಹೇಳ್ತಾ ಇದ್ದೀನಿ ನಿಮಗೆ. ರೈಟ್? ಓಕೆ. ಈ ದೊಡ್ಡ ಮೀಟ್ ಮಾಡಿದ್ರಲ್ಲ, ಏನದು ಇನ್ವೆಸ್ಟ್ಮೆಂಟ್ ಮೀಟು, ಅವರ ವಿರುದ್ಧ ಕೂಡ ವಿಚಾರಣೆಗೆ ಅನುಮತಿ ಕೋರಲಾಗಿತ್ತು. ಮಾಜಿ ಸಚಿವರ ವಿರುದ್ಧ ಕೊಡಲಿಲ್ಲ. ಮೊಟ್ಟೆ ಹಗರಣದಲ್ಲಿ ಶಶಿಕಲಾ ಜೊಲ್ಲೆ ವಿರುದ್ಧ ವಿಚಾರಣೆಗೆ ಅನುಮತಿ ಕೋರಲಾಗಿತ್ತು. ರಾಜ್ಯಪಾಲರು ಕೊಡಲಿಲ್ಲ. ಆಮೇಲೆ ಯಾರು? DK, BSY, ಬೆನ್ನಿಗಾನಹಳ್ಳಿ ಡಿನೋಟಿಫಿಕೇಷನಲ್ಲಿ BSY ಇದ್ದಾರೆ, DK ಇದೆ. ಆಮೇಲೆ HK ಪಾಟೀಲ್ ವಿರುದ್ಧ, ಕೇಣಿ ವಿರುದ್ಧ ಭೂ ಕಬಳಿಕೆ, ಇದೆಲ್ಲ ಕೊಟ್ಟಿದ್ವಿ. ಅವರ ವಿರುದ್ಧ ತನಿಖೆನೇ ಆಗಿಲ್ಲ. ಹಿಂದೆ ಸಲ್ಲಿಕೆಯಾಗಿದ್ದ ಎಲ್ಲ ಮನವಿಗಳು ಅಲ್ಲೇ ಬಾಕ್ಸಲ್ಲಿದೆ. ಆದರೂ ಟಿ ಜೆ ಅಬ್ರಾಮ್ ಇವರ ಈ ಕೆಲವು ಹೆಸರು ಹೇಳಿದೆ ಅಲ್ಲ, ಅವರ ವಿರುದ್ಧ ಕೂಡ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ವಿರುದ್ಧ ಕೊಟ್ಟ ತಕ್ಷಣ ಒಂದೇ ದಿವಸಕ್ಕೆ ಹೆಂಗೆ ಕೊಟ್ಬಿಟ್ರಿ ಅಂತ CM ಸಿದ್ದರಾಮಯ್ಯನವರು ಕೋರ್ಟಲ್ಲಿ ಕೇಳ್ಬೋದು. ಈಗ ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ನೀಡಿದರು ಅಂತ ಇಟ್ಕೊಳ್ಳಿ. ಆಗ ನಾನು ಹೇಳಿದ್ನಲ್ವ ಸರ್, ಮಹಾಪ್ರಭುಗಳೇ, ಕುಮಾರಸ್ವಾಮಿ ವಿರುದ್ಧ, ನಿರಾಣಿ ವಿರುದ್ಧ, ಕೇಣಿ ವಿರುದ್ಧ, BSY ವಿರುದ್ಧ, ಇವನ್ DK ವಿರುದ್ಧ, HK ಪಾಟೀಲ್ ವಿರುದ್ಧ, ಶಶಿಕಲಾ ಜೊಲ್ಲೆ ವಿರುದ್ಧ, ಇವರ ವಿರುದ್ಧ ಎಲ್ಲ ಇದೇ ಥರ ತನಿಖೆ ಮಾಡಿ ಅಂತೇಳಿ ನಾವು ಕೇಳಿದ್ದು. ಇದೇ ಟಿ ಜೆ ಅಬ್ರಾಮ್ ಕೊಟ್ಟಿದ್ದಾರೆ ಕೆಲವೆಲ್ಲ. ಅವ್ರದ್ದು ಮಾಡಲೇ ಇಲ್ಲ. ಯಾಕೆ? ಇವ್ರದ್ದು ಕೊಟ್ಟ ತಕ್ಷಣ ಒಂದೇ ದಿವಸದಲ್ಲಿ ಯಾಕೆ ಮಾಡಿದ್ರಿ ಅಂತ ಇವ್ರು ಕೇಳಿದಾಗ
ಜಡ್ಜ್ ಕೇಳ್ತಾರೆ, ರಾಜ್ಯಪಾಲರನ್ನು ಕೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಇದೇ ಅಂಶ ಮುಂದಿಟ್ಟುಕೊಂಡು ಕೋರ್ಟಿಗೆ ಹೋಗ್ಬೋದು. ರಾಜ್ಯಪಾಲರ ಕ್ರಮಕ್ಕೆ ಸಿದ್ದು ತಡೆಯಾಜ್ಞೆ ಪಡೆಯಬಹುದು, ಅವಕಾಶ ಇದೆ. ನಂಬರ್ 1. ಹಾಗಾಗಿ ರಾಜ್ಯಪಾಲರು ಕೂಡ ಸಣ್ಣ ಒಂಥರ ಮುಜುಗರ ಶುರುವಾಗಿದೆ. ಸುಮ್ಮನೆ ಕೆಡಿಸ್ಕೊಂಡ್ಬಿಟ್ರೆ ಮುಗಿದೋಯ್ತಲ್ಲ, ಬರಸಿಡಿಲು ಬಡಿದಂತಾಗಿದೆ. ಆದರೆ ಡ್ಯಾಮ್ ಗೇಟ್ ಹಾನಿಯಲ್ಲೂ ಕೂಡ ನಮ್ಮವರಿದ್ದಾರಲ್ಲ, ರಾಜಕೀಯ ಆರೋಪ ಪ್ರತ್ಯವರು. ಒಂದು ಹೇಳ್ತೀನಿ ವೀಕ್ಷಕರೇ, ನನ್ನ ಸ್ಟೇಟ್ಮೆಂಟ್, ಇದಕ್ಕೆ ಕಾಂಗ್ರೆಸ್, BJP, JDS ಒಬ್ಬೊಬ್ಬರನ್ನು ದೂರಿ ಪ್ರಯೋಜನ ಇಲ್ಲ. ನಮ್ಮನ್ನು ಆಳಿದಂಥ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡಿದ್ದಾರೆ ಇಲ್ಲಿ. ಆದರೆ ಆರೋಪ ಪ್ರತ್ಯಾರೋಪ ಹೆಂಗಿದೆ, ಬಜೆಟ್ ಚೆನ್ನಾಗಿದೆ, ಬಜೆಟ್ ಚೆನ್ನಾಗಿಲ್ಲ ಅಂತ ಹೇಳ್ದಂಗೆ ನೀನು ನಾನು ನೀನು. ನನಗನ್ಸುತ್ತೆ 19ನೇ ಗೇಟ್ನಲ್ಲಿ ಯಾರೆಲ್ಲ ಆರೋಪಗಳು ಮಾಡ್ತಾರೆ ಸ್ಟ್ರೈಟಾಗಿ ನಿಲ್ಲಿಸ್ಬಿಟ್ಟು ಅಧಿಕಾರಿಗಳ ಸಮೇತ ಹಾಗೆ ನೂಕ್ಬಿಡಿ, ಹೋಗ್ಲೆತ್ತಾಗಿ ಸ್ಟೋರಿ ನೋಡಿ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೀರನ್ನು ಪೋಲಾಗಲಾರ್ದಂಗೆ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಏನು ಮಾಡಬೇಕಾದ ಕೆಲಸವನ್ನು ಪ್ರಾರಂಭವನ್ನು ಮಾಡಿ. ಟಿಬಿ ಡ್ಯಾಂ ನಿರ್ವಹಣೆಯಲ್ಲಿ ಎಡವಿದ್ರ ಅಧಿಕಾರಿಗಳು. ಕೋಟಿ ಹಣವಿದ್ರೂ ಅಧಿಕಾರಿಗಳು ಫೇಲ್ಯೂರ್. ಕಾಸು ನುಂಗಿ ಕೈಕಟ್ಟಿ ಕುಳಿತ್ರ ರಾಜಕೀಯ ನಾಯಕರು. ಅದು ಕರ್ನಾಟಕದ ಜೀವನಾಡಿ, ಲಕ್ಷ ರೈತರಿಗೆ ವರದಾನವಾಗಿದ್ದ ಜಲಾಶಯ. ಈ ಡ್ಯಾಂ ನೀರು ನಂಬಿ ಬದುಕು ಕಟ್ಟಿಕೊಂಡಿದ್ದ ಅನ್ನದಾತರು. ಆಂಧ್ರ, ತೆಲಂಗಾಣ ರಾಜ್ಯದ ಜನರ ದಾಹ ತೀರಿಸುತ್ತಿದ್ದ ಜಲಾಶಯ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಜನರ ನಾಡಿ ಮಿಡಿತ ಹೆಚ್ಚಿಸಿದೆ. ಜಲಾಶಯದಿಂದ ನೀರು ಪೋಲಾಗಿ ಪ್ರವಾಹದ ಆತಂಕ ಒಂದೆಡೆಯಾದ್ರೆ, ನೀರು ಖಾಲಿಯಾಗಿ ಬೆಳೆ ಒಣಗುವ ಡವಡವ ಮತ್ತೊಂದೆಡೆ. ಡ್ಯಾಂ ನಿರ್ವಹಣೆಗೆ 60 ಅಧಿಕಾರಿಗಳಿದ್ರೂ ಕೋಟಿ ಹಣವಿದ್ರೂ ವಿಫಲರಾದ್ರ ಅನ್ನೋ ಚರ್ಚೆ ಜೋರಾಗಿದೆ. ಇದು ಪಾಲಿಟಿಕ್ಸ್ಗೆ ಮುನ್ನುಡಿ ಬರ್ತಿದೆ. ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಬಂದಿದೆ. ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತಟ್ಟತದ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಣ್ಣೀರಿನಲ್ಲೇನೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂತ ಕಾಲ ಬಂದಿದೆ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ತುಂಗಭದ್ರಾ ಜಲಾಶಯ ನಿರ್ವಹಣೆ ಬಗ್ಗೆ DCM DK ಶಿವಕುಮಾರ್ ಹೇಳೋದು ಹೀಗೆ. ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಹಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ. ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ದೀವಿ. ಟಿಬಿ ಜಲಾಶಯಕ್ಕೆ ಭೇಟಿ ನೀಡಿದ BY ವಿಜಯೇಂದ್ರ ನೇತೃತ್ವದ ಬಿಜೆಪಿ ತಂಡ ಡ್ಯಾಂನ 19ನೇ ಗೇಟ್ ಬಳಿ ಪರಿಶೀಲಿಸಿತ್ತು. ಇದೇ ವೇಳೆ DCM DK ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಹರಿಹಾಯ್ದ್ರು. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ? ಅಧಿಕಾರಿಗಳಷ್ಟೇ ಅಲ್ಲ, ಸರ್ಕಾರ ಮತ್ತು ಅಧಿಕಾರಿಗಳು ಯಾರು ಹೊಣೆ ಅಲ್ಲ ಅಂತ ಹೇಳಿ, ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು, ಎಲ್ಲ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ DK ಶಿವಕುಮಾರ್ ಅವರಿಗೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತಿದ್ದಾರೆ. ನಾಳೆ ತುಂಗಭದ್ರಾ ಜಲಾಶಯಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನ ನೀಡಲಿದ್ದಾರೆ. ಮುರಿದು ಹೋದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ವೀಕ್ಷಿಸಲಿದ್ದಾರೆ. ಟಿಬಿ ಡ್ಯಾಂನಿಂದ ಪ್ರವಾಹದಂತೆ ನೀರು ಹರಿಯುತ್ತಾ ಇರೋದು 3 ರಾಜ್ಯದ 8 ಜಿಲ್ಲೆಗಳ ರೈತರ ಎದೆಯಲ್ಲಿ ಭಯ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂಗಿದೆ ಅಂತಂದರೆ ಕಾಯೋದು, ಯಾವುದಾದ್ರೂ ಸರ್ವನಾಶ ಆಗೋದು ಸಿಗುತ್ತಾ ಅಂದರೆ ವಿರೋಧ ಪಕ್ಷಗಳು ಬಿಡೋದಿಲ್ಲ. ದೇವರು ಒಬ್ಬರಿಗೆ ಪ್ರತ್ಯಕ್ಷ ಆದ್ರಂತೆ. ಅಂದರೆ ಹಿಂಗಿದ್ದೀವಿ ನಾವು ಅಂತೇಳಿ ಈ ಟೈಮಲ್ಲಿ ವಿರೋಧ ಪಕ್ಷಗಳು ಕೂಡ ಹೆಂಗೆ ನಾವು ಇದರಲ್ಲಿ ರಾಜಕೀಯ ಮಾಡಲ್ಲ, ಇದರ ಬಗ್ಗೆ ಶೀಘ್ರವಾಗಿ ಗಮನ ಹರಿಸಬೇಕು ಅಂತ ಮಾತು ಬರಬೇಕು. ಅಂದರೆ ಇಲ್ಲಿ ಬಿದ್ದೋಗಿ ಸತ್ತೋಗಿ ನಿಮ್ಮ ಕೆಟ್ಟ ಹೆಸರು ಬರೋದ್ರೆ ಬರಲಿ, ನಮಗೆ ಸಿಗಬೇಕು ಅಂತ ಅಷ್ಟೇ. ಭಗವಂತ ಪ್ರತ್ಯಕ್ಷ ಆದ್ರಂತೆ ಒಬ್ಬರಿಗೆ. ಏನು ಬೇಕಪ್ಪ ಅಂತ ಕೇಳಿದ್ರಂತೆ. ಒಂದು ಕತೆ ಹೇಳಿದ್ರಂತೆ, ನೋಡಪ್ಪ
ಭಗವಂತ ಹೇಳಿದ್ದಾನೆ ನಿನಗೇನು ಬೇಕಾದ್ರೆ ನಾನು ಕೊಡ್ತೀನಿ, ಆದರೆ ನೀನು ನನಗೆ ಕ್ವಶನ್ ಮಾಡಬಾರ್ದು, ನಿನಗೇನು ಬೇಕಿದ್ರು ಕೇಳು. ಏನು ಪ್ರಾಬ್ಲಮ್ ಏನು ಅಂತಂದರೆ ನಿನಗೇನು ಕೊಡ್ತೀನೋ ವರದಲ್ಲಿ ನಿಮ್ಮ ಪಕ್ಕದ ಮನೆಯವನಿಗೆ ಅದರ ಡಬಲ್ ಕೊಡ್ತೀನಿ ಅಂತ. ಇವಾಗ ಕೇಳ್ದ ವರ, 3 ವರ ಕೇಳಬೇಕು. ಇವ ವರ ಕೇಳ್ದ, ಬೇಕಿದ್ದೆಲ್ಲ ಸಿಕ್ತು ಇವನಿಗೆ. 2ನೇ ವರ ಇವನು ಏನು ಕೇಳಿದ್ನೋ ಅದರ ಡಬಲ್ ಪಕ್ಕದ ಮನೆಯವನಿಗೆ ಸಿಕ್ಕಿತು. 2ನೇ ವರ ಕೇಳ್ದ, ಅದು ಏನೆಲ್ಲ ಕೇಳ್ದ ಎಲ್ಲ ಸಿಕ್ತು, ಪಕ್ಕದ ಮನೆಯವನಿಗೆ ಡಬಲ್ ಸಿಕ್ತು. 3ನೇ ವರ ಇವನೇನು ಕೇಳಬೇಕು ಹೇಳಿ? 3ನೇ ವರ ಏನು ಕೇಳ್ದ ಅಂದರೆ 1 ಕಣ್ಣು ಹೋಗಲಿ ಅಂತ ಕೇಳಿದ್ನಂತೆ. ಅಂದರೆ ಪಕ್ಕದ ಮನೆಯೊಂದು 2 ಕಣ್ಣು ಹೋಗಲಿ ಅಂತ. ಅಂದರೆ ಸಿಕ್ಕಿದ್ದನ್ನು, ಇಷ್ಟೊಂದು ವಿಫಲವಾದಂಥ ನೀರಿದೆ, ಒಂದು ವೇಳೆ ರಾಜ್ಯ ಸರ್ಕಾರ ತಪ್ಪು ಮಾಡಿದರೆ ನಾನು ಹೇಳಿದೆ ಅದನ್ನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳಿದೆ. ಆ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅಂತವ್ರು ಹಂಗೆಲ್ಲ ಮಾತಾಡೋದು. ಇದು ನಮ್ಮ ಜೀವನಾಡಿಗೆ ಈ ಟೈಮಲ್ಲೂ ಕೂಡ ಸಿಕ್ಕಿದ ಚಾನ್ಸು. ಈಗ ಅಲ್ಲಿ ವಯನಾಡಲ್ಲಿ ಭೂಕಂಪ ಆಯಿತು, ಇನ್ನೊಂದು ಪಕ್ಷ ಅದನ್ನು ಆರೋಪ ಮಾಡ್ತಾ ಭೂಕಂಪ ಆಯಿತು ನೋಡಿದ್ರ ನಿಮ್ಮ ಕಾರಣಕ್ಕಾಗಿ ಆಯಿತು. ಟೀಕೆ ಟಿಪ್ಪಣಿ ಇರಲಿ, ಬೇಡ ಇಲ್ಲ ಅಂತ ಬೇಡ. ನೀವು ಯಾಕೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಲಿಲ್ಲ ವಿರೋಧ ಪಕ್ಷವಾಗಿ? ಹಿಂಗಿದೆ TB ಡ್ಯಾಮ್ನಲ್ಲಿ ಪ್ರಾಬ್ಲಮ್ ಇದೆ ಮಾತಾಡಿದ್ರಾ? ನೀವು ಮಾತಾಡಿದ್ರಾ? ನಿಮ್ಮದೇಗಿತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ, ನಾವೇ ಕೂತ್ಕೊಂಡ್ಬಿಡ್ತೀವಿ. ನೀವು ಕೂತ್ಕೊಂಡ ತಕ್ಷಣ ಚೈನ್ಲಿಂಗ್ ಸರಿಯಾಗಿ ಬಿಡುತ್ತಾ? ಬೇಕ್ರಿ ರಾಜ್ಯದ ಬಗ್ಗೆ ಒಂದು ಕಳಕಳಿ ಇರಬೇಕು, ಯಾವುದ್ರ ಬಗ್ಗೆ ಟೀಕೆ ಮಾಡಬೇಕು, ಯಾವುದ್ರ ಬಗ್ಗೆ ಟೀಕೆ ಮಾಡಬಾರ್ದು ಅಂತ. ಸಾರಿ ಟು ಸೇ ದಿಸ್.